ಖಜಾನೆ ಖಾಲಿ ಅಂತ. ಎಲ್ಲರಿಗೂ ನಮಸ್ಕಾರ. ನಿನ್ನೆಯಿಂದ ನಮ್ಮ ವೇಣುಗೋಪಾಲ್ ಸಾರು ಆರ್ ಕನ್ನಡದಲ್ಲಿ ಸರ್ಕಾರಿ ದಿವಾಳಿ ಸರ್ಕಾರಿ ಖಜಾನೆ ಖಾಲಿ ಖಾಲಿ ಎಂಬಂತಹ ಒಂದು ಎಪಿಸೋಡ್ ಮಾಡ್ತಾ ಇದ್ದಾರೆ ಆರ್ ಕನ್ನಡದಲ್ಲಿ. ತಾವು ಬನ್ನಿ ಸರ್ ನಿಮ್ಮ ಒಕ್ಕೂಟದಿಂದ ಅಂತ ಹೇಳಿದ್ರು. ಆದರೆ ಇವತ್ತು ನಿಜವಾಗ್ಲೂ ಸರ್ಕಾರಿ ಖಜಾನೆ ಖಾಲಿ ಖಾಲಿ ಅನಿಸ್ತಾ ಇದೆ ಸರ್ ನಿಮಗೆ? ಇಲ್ಲ ಇಲ್ಲ, ಖಂಡಿತ ಖಜಾನೆ ಖಾಲಿ ಆಗಲ್ಲ. ಯಾಕೆಂತಂದ್ರೆ ನಮ್ದು ಅಕ್ಷಯ, ನಮ್ಮ ಕರ್ನಾಟಕ ಅಕ್ಷಯ ಎಷ್ಟು ತೆಗಿತಾ ಇರ್ತಾರೆ ಅಷ್ಟು ಬರ್ತಾ ಇರುತ್ತೆ, ಬಗ್ದಷ್ಟು ಬರ್ತಾ ಇರುತ್ತೆ. ಕಾರಣ ಏನು ಅಂತಂದ್ರೆ ಅದಕ್ಕೆ ಬ್ರಿಟಿಷ್ನವ್ರು ಬಂದಿದ್ನಲ್ಲ 200-300 ವರ್ಷ ಕಾಲ ಅವನು ಇಲ್ಲಿ ನಮ್ಮ ದೇಶ ದೋಚ್ಕೊಂಡು ಹೋದ್ನಲ್ಲ. ಆದ್ರೂ ಕೂಡ ಇವತ್ತು ನಿಧಿ ಬೇಕಾದಷ್ಟು ಬರ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಬಹಳ ಪುಣ್ಯ ಕ್ಷೇತ್ರ. ಒಂದು ಹೇಳ್ತೀನಿ ಕೇಳಿ, ನಮ್ಮ ಬ್ರಿಟಿಷ್ನವ್ರು ಹೇಳ್ತಾನೆ, ಇಫ್ ಇಂಡಿಯಾ ಇಸ್ ಡೆಡ್ ಯು ಥಿಂಕ್ ದ ವರ್ಲ್ಡ್ ಇಸ್ ಡೆಡ್ ಮಚ್ ಬಿಫೋರ್ ಅಂತ. ಅಂದ್ರೆ ಅಷ್ಟು ಕರ್ಮಭೂಮಿ ಇದು, ಅಷ್ಟು ಪುಣ್ಯಕ್ಷೇತ್ರ ಇದು, ನಮ್ಮಲ್ಲಿ ಬೇಕಾದಷ್ಟಿದೆ. ಇದನ್ನ ಏನಾಗ್ತಾರೆ ಗೊತ್ತಾ, ನಮ್ಮ ರಾಜ್ಯ ನಮ್ಮ ದೇಶ ಹಾಳು ಮಾಡ್ತಾ ಇರೋದು ಇಬ್ಬರೇ. ನಂಬರ್ 1 ಅಧಿಕಾರಿಗಳು, ನಂಬರ್ 2 ರಾಜಕಾರಣಿಗಳು. ಇವರಿಬ್ಬರಿಂದ ನಮ್ಮ ದೇಶ ಆಗ್ತಾ ಇದೆ. ಇವರಿಬ್ಬರನ್ನು ಬಲಿ ಹಾಕಿದ್ರೆ ಖಂಡಿತವಾಗ್ಲೂ ಈಗ ಸರ್ಕಾರಿ ಖಜಾನೆ ಖಾಲಿ ಖಾಲಿ ಅನ್ನೋ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಬಟ್ ಹಿರಿಯರಾಗಿ ನೀವು ಇವತ್ತೊಂದು ಸಂವಾದ ಕಾರ್ಯಕ್ರಮ, ಟಿವಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ, ಇವತ್ತಿನ ಚರ್ಚೆಯಲ್ಲಿ ನಿಜವಾಗ್ಲೂ ಸರ್ಕಾರಿ ಖಜಾನೆ ಖಾಲಿ ಖಾಲಿನಾ ಅಥವಾ ಸರ್ಕಾರಿ ಖಜಾನೆ ತುಂಬಿಸುವಷ್ಟು ಶಕ್ತಿ ಇವತ್ತು ಅಧಿಕಾರಿಗಳಲ್ಲಿ ಇಲ್ವಾ ಅಥವಾ ಸರ್ಕಾರದ ರಾಜಕಾರಣಿಗಳಲ್ಲಿ ಇಲ್ವಾ, ಇಲ್ಲ ಬರುವಂತ ಆದಾಯ ಸೋರಿಕೆ ಆಗ್ತಾ ಇರೋದನ್ನ ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಈಗ ಆದಾಯ ಬರ್ತಾನೆ ಇದೆ, ಅದೇನು ಸೋರಿಕೆ ಆಗ್ತಾ ಇಲ್ಲ, ಅದನ್ನು ದೋಚ್ಕೊಂತಾ ಇದ್ದಾರೆ ಅಧಿಕಾರಿಗಳು ರಾಜಕಾರಣಿಗಳು. ನನಗೆ ಮೊನ್ನೆ ನಾನು ಯಾವುದೋ ಒಂದು ವಿಷಯ ಮೊನ್ನೆ ತಿಳ್ಕೊಂಡೆ. ಇವತ್ತು ಸರ್ಕಾರ ಬಂದ ಮೇಲೆ ಒಂದಷ್ಟು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಅಂದ್ರೆ ಚೇರ್ಮನ್ಗಳನ್ನ ಡೈರೆಕ್ಟರ್ ಮಾಡ್ತಾರೆ. ಕೆಲವು ನಿಗಮ ಮಂಡಳಿಗಳಿದ್ದಾವೆ, ಯಾವುದು ಪರಿಸರ ಮಾಲಿನ್ಯ, ಇನ್ನೊಂದಷ್ಟು ಇದ್ದಾವೆ. ಇದಕ್ಕೆಲ್ಲ ಡಾಕ್ಟರೇಟು ಅಥವಾ ಚೆನ್ನಾಗಿ ಓದಿರುವಂಥವ್ರು, PhD ತಗೊಂಡಿರೋಂಥವ್ರನ್ನ ನೇಮಿಸ್ತಾರಂತೆ. ಅದು ನಾನು ಅನ್ಕೊಂಡೆ, ಏನು ಸುಮ್ಮನೆ ನೇಮಿಸ್ತಾರ ಅಂತ ಕೇಳಿದಾಗ ಒಂದೊಂದು ಆ ಒಂದು ಅಧ್ಯಕ್ಷರನ್ನ ನೇಮಿಸಬೇಕಾದ್ರೆ 20 ಕೋಟಿ ಮೇಲೆ ಹೋಗುತ್ತೆ. 3 ವರ್ಷ ಅವಧಿ ಇರುತ್ತಂತೆ. 20ರಿಂದ 50 ಕೋಟಿ ಕೊಟ್ಟ ಯಾವನ್ ಕೊಡ್ತಾನೋ ಅವನ್ನ ಆ ಪರಿಸರ ಮಾಲಿನ್ಯ ಚೆನ್ನಾಗಿ ಡಬಲ್ ಗ್ರಾಜ್ಯುಯೇಟ್ PhD ಮಾಡಿರೋರನ್ನ ನೇಮಿಸ್ತಾರಂತೆ. ಅವನು 3 ವರ್ಷದಲ್ಲಿ ಎಷ್ಟು ದುಡಿಬೋದಂದ್ರೆ ಒಂದು 250ರಿಂದ 500 ಕೋಟಿ ಗಂಟ ದುಡಿತಾನೆ. ಹಾಗಲ್ಲ, ಈಗ MLA ಎಲೆಕ್ಟ್ ಆಗಿ ಬರ್ತಾರೆ. ಆ MLA ಎಲೆಕ್ಟ್ ಆಗಿ ಬಂದ್ಮೇಲೆ ಅವನಿಗೆ ಪೋಸ್ಟ್ ಕೊಡೋಕೆ ಅವಕಾಶ ಇಲ್ಲ. ಕೆಲವರು ಮಾತ್ರ ಮಿನಿಸ್ಟರ್ಸ್ ಕೊಡ್ತಾರೆ, ಮಿಕ್ದವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ಅವ್ರು ನಮಗೆ ಬೇಕು ಅಂತ ಒಳಗಡೆ ಕಚ್ಚಾಟಿಕೆ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಯಾವ್ದಾದ್ರು ನಿಗಮ ಮಂಡಳಿಯಲ್ಲಿ ಅವ್ರನ್ನೊಬ್ಬರನ್ನ ಅಧ್ಯಕ್ಷರಾಗಿ ಮಾಡ್ಬಿಡ್ತಾರೆ. ಅಲ್ಲಿ ಅವ್ನು ಏನ್ ಬೇಕಾದ್ರೆ ಮಾಡ್ಕೋ, ಅದನ್ನೆಲ್ಲ ನಾನು ನೋಡ್ಕೊಂಡು. ನಾನು ಹೇಳುದು, ಒಂದು ವೇಳೆ ನೀವು 20 ಕೋಟಿನೇ ಒಂದು ಆ ಪೋಸ್ಟ್ಗೆ ನೀವು ರೇಟ್ ಫಿಕ್ಸ್ ಮಾಡೋದಾದ್ರೆ ಅದು ಸರ್ಕಾರದ ಅಮೌಂಟ್, ಸರ್ಕಾರಿ ಖಜಾನೆ ಕಳಿಸ್ಬಿಟ್ರೆ ಸರ್ಕಾರಿ ಖಜಾನೆ ತುಂಬತಾ ಇರುತ್ತೆ ಹೊರತು ಖಜಾನೆ ಖಾಲಿ ಆಗಲ್ವಲ್ಲ, ಖಾಲಿ ಆಗಕ್ಕೆ ಅವಕಾಶನೇ ಇಲ್ಲ. ಇದೆಲ್ಲ ಮೇಲೆ 20 ಕೋಟಿ. ಒಂದು ಪರಿಸರ ಮಾಲಿನ್ಯ ಅಧ್ಯಕ್ಷರ ಚೇರ್ಮನ್ ನಾವು ಆಯ್ಕೆ ಮಾಡ್ಬೇಕಾದ್ರೆ ಸರ್ಕಾರದವರು 20 ಕೋಟಿ 30 ಕೋಟಿ 50 ಕೋಟಿ ತಗೊಳ್ತಾರಂದ್ರೆ ಅದೆಲ್ಲ ಸೋರಿಕೆ ಅಲ್ವಾ? ಇವತ್ತು ಒಬ್ಬ ಅಧಿಕಾರಿ ಇಲ್ಲಿಂದ ಇನ್ನೊಂದು ಕಡೆ ವರ್ಗಾವಣೆ ಮಾಡ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ತಗೊಳ್ತಾರೆ. ಅದು ಸೋರಿಕೆನೇ ಅಲ್ವಾ? ಅದೆಲ್ಲ ಸೋರಿಕೆ ಅಲ್ಲ, ಭ್ರಷ್ಟಾಚಾರದ ಜೊತೆ ಅಲ್ಲ. ಇವೆಲ್ಲರೂ ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ರೆ ಸರ್ಕಾರಿ ಖಜಾನೆಗಾದ್ರೂ ಹೋಗ್ತಾ ಇರ್ತಾರೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಸರ್ಕಾರನ ನಡೆಸಕ್ಕಂತ ಯೋಗ್ಯತೆ ಈ ರಾಜಕಾರಣಿಗಳಿಗಿಲ್ಲ. ಯಾಕೆ ಅಂತಂದ್ರೆ, ನಾನು ಒಬ್ಬ ಇಂಡಿಪೆಂಡೆಂಟ್ MLA ಕ್ಯಾಂಡಿಡೇಟ್ 2018ರಲ್ಲಿ ಯಶವಂತಪುರ ಕ್ಷೇತ್ರದಿಂದ ನಾನು ಕಂಟೆಸ್ಟ್ ಮಾಡಿದ್ದೆ. ವಾಟ್ ಇನ್ ದ ಗೌರ್ಮೆಂಟ್ ಅನ್ನೋದು ನನಗೇನು ಗೊತ್ತಿರುತ್ತೆ? ನಾನೇನೋ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೀನಿ, ಎಲ್ಲ A to Z ನಾನು ನೋಡಿದ್ದೀನಿ, ಗೊತ್ತಾಗಿದೆ, ನಾನು ಮಾತಾಡ್ತೀನಿ. ಏನಿಗೆ ಗೊತ್ತಿಲ್ಲ ಅಂತಕ್ಕಂಥ ಒಬ್ಬ MLA ಆಗಿ ಬಂದ್ಬಿಟ್ಟ ಮೇಲೆ ವಾಟ್ ಇನ್ ದ ಡಿಪಾರ್ಟ್ಮೆಂಟ್ ಅಂತ ನಮ್ಗೇನು ಗೊತ್ತಿರುತ್ತೆ? ಅದನ್ನು ತೋರಿಸ್ಕೊಡೋರು ಯಾರು? ಅಧಿಕಾರಿಗಳು. 35 ವರ್ಷ ಸರ್ವಿಸ್ ಮಾಡ್ತಕ್ಕಂಥ ಅಧಿಕಾರಿ, whichever is earlier 35 years of service or 60 years of service, whichever is earlier, he will be retired from the service. ಅವನೇ ಮಾಡ್ತಾನೆ, A to Z ಅವ್ನಿಗೆ ಗೊತ್ತಿರುತ್ತೆ. ಅದನ್ನು ನಮ್ಗೇನು ಮಾಡ್ತಾನೆ, MLA ಆಗಿ ಬಂದವ್ರಿಗೆ ಅವ್ನಿಗೆ ಆ ಥರ ಈ ಥರ ಹಾಗೆ ಹೀಗೆ ಅಂತ ತೋರಿಸ್ಬಿಟ್ಟಿದ್ದು ಅವನೊಂದಷ್ಟು ಮಾಡ್ಕೊಡ್ತಾನೆ, ಇನ್ನೊಂದಷ್ಟು ಮಾಡ್ಕೊಡ್ತಾನೆ. ಈಗ ನಾನು ಅದೇ ಮಾತಾಡ್ದೆ. ಈಗ ಆರ್ ಕನ್ನಡದಲ್ಲಿ BJPಯವರು ಕಾಂಗ್ರೆಸ್ ಇಬ್ರು ಇದ್ರು, ಆಮೇಲೆ AAPನೂ ಒಬ್ರು ಬಂದಿದ್ರು. ಅದಕ್ಕೆ ನಾನು ಹೇಳಿದೆ, BJP ಕಾಂಗ್ರೆಸ್ ಇಬ್ರು ಇದೆಯಲ್ಲ ರಾಷ್ಟ್ರೀಯ
ಇವರಿಬ್ರು ಕಳ್ರಾಕಿದ್ದಾರೆ. ಯಾಕೆಂತಂದ್ರೆ ನಿನ್ ಪೀರಿಯಡ್ ಅಲ್ಲಿ ನೀನ್ ತೋಚ್ಕೋ, ನನ್ನ ಪೀರಿಯಡ್ ಅಲ್ಲಿ ನಾನು ತೋಚ್ಕೋತೀನಿ, ಮಧ್ಯದಲ್ಲಿ ನೀನ್ ಇಂಟರ್ಫಿಯರ್ ಆಗಬೇಡ, ನಾನು ಇಂಟರ್ಫಿಯರ್ ಆಗಲ್ಲ. ಅಷ್ಟೇ. ಈ ತರ ಮಾಡಿ ಹೊಂದಾಣಿಕೆ. ಹೊಂದಾಣಿಕೆ ಯಾವತ್ತು ಕನ್ನಡದಲ್ಲಿ ಹೊಂದಾಣಿಕೆ ಇದ್ದೇ ಇರುತ್ತೆ. ನೀವು ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ, ಯಾರು ಕನ್ನಡದಲ್ಲಿ ಮಾತಾಡೋದು ಇದೇ ತರ ಇಲ್ಲ, ಇಬ್ರು ಕನ್ನಡ ಅಂತ ಹೇಳ್ತಾರೆ. ಅಲ್ಲ ಓಕೆ, ನಾ ಇನ್ನೊಂದ್ಸತಿ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ನಾನು ಕೇಳಿದ್ದು ಯಾಕಂದ್ರೆ ನಿಜಕ್ಕೂ ಎಷ್ಟೇ ನೀವು ಯೋಜನೆಗಳು ಕೊಟ್ಟರು ಜನಕ್ಕೆ ಸರ್ಕಾರಿ ಖಜಾನೆ ಅಂತೂ ಖಾಲಿ ಆಗಲ್ಲ, 100% ಖಾಲಿ ಆಗೋದಿಲ್ಲ. ಯಾಕಂದ್ರೆ ತುಂಬಿಸುವಂತ ಶಕ್ತಿ ನಿಮ್ಮಲ್ಲಿರಬೇಕು, ಅಂದ್ರೆ ರಾಜಕಾರಣಿಗಳಿರಬೇಕು, ಅಧಿಕಾರಿಗಳಿರಬೇಕು. ಬರುವಂತ ಒಂದು ಏನು ಟ್ಯಾಕ್ಸ್ ಇದೆಯೋ ಅದನ್ನ ಸೋರಿಕೆ ಆಗದಂತೆ ನೀವು ರಕ್ಷಣೆ ಮಾಡ್ಕೊಂಡು ಹೋದ್ರೆ ಎಷ್ಟೇ ಯೋಜನೆಗಳು ಕೊಟ್ಟರು ಸರ್ಕಾರ ಖಜಾನೆ ಅಂತೂ ಖಾಲಿ ಆಗಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಬಾವಿ ಇದೆ, ನೀರಿದೆ, ಮಳೆ ಬಂದಾಗ ಏನಾಗುತ್ತೆ, ನೀರ್ ಮೇಲೆ ಬರುತ್ತೆ. ಹಾಗೆ ನಮ್ ಖಜಾನೆಗೆ ಏನ್ ಬರ್ತಾರೆ, ಆದಾಯ ಬರ್ತಾ ಇರ್ತದೆ. ಆ ಬರ್ತಾ ಇರ್ತಕ್ಕಂಥ ಆದಾಯ ಏನ್ ಮಾಡ್ತಾರೆ ಇವರು 25% ಆ ಯೋಜನೆಗೆ ಅದಕ್ಕೆ ಇದಕ್ಕೆ ಕೆಲಸ ಖರ್ಚು ಮಾಡ್ತಾರೆ. ದಿ ರಿಮೈನಿಂಗ್ 75% ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. ನಂಬರ್ 1. ನಂಬರ್ 2 ಏನ್ ಗೊತ್ತಾ ನಿಮಗೆ, ಈ ಪೆನ್ ಇದೆ, ಈ ಪೆನ್ ಪರ್ಚೇಸ್ ಮಾಡ್ಬೇಕು ಅಂತ ಬಜೆಟ್ ಅಲಾಟ್ ಮಾಡಿದ್ರೆ ಸರ್ಕಾರದಲ್ಲಿ, ಈ ಪೆನ್ನೇ ಪರ್ಚೇಸ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಪುಸ್ತಕ ಪರ್ಚೇಸ್ ಮಾಡೋದು, ಬಟ್ಟೆ ಪರ್ಚೇಸ್ ಮಾಡ್ಬಿಟ್ಟು ಈ ದುಡ್ಡು ಬೇರೆ ಬಜೆಟ್ ಯೂಸ್ ಮಾಡಬಾರ್ದು. ಇವ್ರೇನ್ ಮಾಡ್ತಾರೆ, ಇವ್ರ ಅನುಕೂಲಕ್ಕೋಸ್ಕರ ಈ ಬಜೆಟ್ ಆ ಕಡೆಗೆ, ಆ ಬಜೆಟ್ ಈ ಕಡೆಗೆ, ಈ ತರ ಹಾಕ್ಬಿಟ್ಟು ಎಲ್ಲ ಇಲಾಖೆಗಳನ್ನು ತುಂಬ ಬರೀ ಪೊಲೀಸ್ ಅಲ್ಲ, ಎಲ್ಲ ಇಲಾಖೆಗಳು A to Z ಇದೇ ಆಗ್ತಾಯಿದೆ. ಇವ್ರಿಗೇನಪ್ಪ ಅಂತಂದ್ರೆ, ಈ ನನ್ನ ಕೇಳಿದ್ರೆ ಒಂದ್ ಮಾತು ಹೇಳ್ತೀನಿ, ಇಷ್ಟು ವರ್ಷ ಇವ್ರಿಗೆ ಆಳ್ವಿಕೆ ಕೊಟ್ಟಿದ್ದೀವಿ ನಾವು, ಈ JCB ಮಾತ್ರ ಮುಂದೆ ಸಪೋರ್ಟ್ ಮಾಡೋದು ಗೊತ್ತಲ್ಲ. ಅಲ್ಲ, ಇನ್ನು ಯಾವ ಪಕ್ಷಕ್ಕೆ ಮಾಡಕ್ಕಾಗತ್ತೆ ಸರ್? ಈಗ ಹೊಸ ಪಕ್ಷ ಸೃಷ್ಟಿ, ಯಾವ ಪಕ್ಷ ಸೃಷ್ಟಿ ಮಾಡ್ತೀರಿ ಸರ್? ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆಂಟ್ ಇದೆ, KS ಇದೆ, ಸರಿ ಇಂಡಿಪೆಂಡೆಂಟ್ ಇದೆ. ಅಲ್ಲ ಸರ್, ಇಂಡಿಪೆಂಡೆಂಟ್ ಅವರು ಈಗ ಒಬ್ರು ಇಬ್ರು ಗೆದ್ದು ಸರ್ಕಾರ ಮಾಡಕ್ಕಾಗಲ್ವಾ? ಅವ್ರ ಜೊತೆ ಹೋಗ್ಬೇಕಲ್ವಾ? ಮೆಜಾರಿಟಿ ಇವರೇ ಬರ್ಬೇಕು, ಇಲ್ದಿದ್ರೆ ಏನಾಗಿತ್ತು ಗೊತ್ತಾ, ಇವ್ರು 3 ದಿನದಲ್ಲೇ ಸರ್ ನಾವು ಅನ್ಕೊಳ್ತೀವಿ ಸರ್, ಇವತ್ತು ಹೋರಾಟಗಾರರು ನಾಳೆ ರಾಜಕಾರಣಿ ಆಗ್ಬೇಕು ಅನ್ಕೊಳ್ತೀವಿ. ಹೋರಾಟಗಾರರೇ ಭ್ರಷ್ಟಾಚಾರ, ಇವಾಗ ಅವರೆಲ್ಲ ಹೋರಾಟಗಾರರಾಗಿ ಬಂದಿರ್ತಕ್ಕಂಥವ್ರು. ಇವತ್ತಿನ ಸಿದ್ದರಾಮಯ್ಯ ಹೋರಾಟಗಾರರಾಗಿ ಬಂದಿರೋದು ಅಲ್ವಾ? ಇವತ್ತು ಸಿದ್ದರಾಮಯ್ಯ ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದು ನೋಡಿದೀವಿ, ಅವ್ರ ಮೇಲೆ ಆರೋಪಗಳು ಬಂದಿರೋದು ನೋಡಿದೀವಿ, ಅಪರಾಧಗಳು ಬಂದಿರೋದು ನೋಡಿದೀವಿ. ಮತ್ತೆ ಯಾರು ಬಂದ್ರು ಅದೇ ಅಲ್ವಾ ಮಾಡೋದು? ನನ್ನ ತಗೊಂಡೋಗ ಸೀಟ್ ಕೊಡಿಸಿದ್ರು ಕೂಡ ನಾನು ಅದೇ ಕೆಲಸ ಮಾಡ್ತೀನಿ. ಇಲ್ಲ, ಒಂದು ವಿಚಾರ ಹೇಳ್ತೀನಿ ಕೇಳಿ. ನನಗೆ ತಿಳಿದ ಮಟ್ಟಿಗೆ ಹಿಂದಿನ ರಾಜಕಾರಣಿಗಳು ಬಹಳ ನಿಷ್ಠಾವಂತ. ನೋಡಿ, ಈಗ ನೀವು KRS ಪಕ್ಷ ಅಂತ ಇಟ್ಕೊಳ್ಳಿ. ಇವತ್ತು KRS ಪಕ್ಷ ಅಧಿಕಾರ ಇಲ್ಲ, ಓಕೆ, ಒಂದಷ್ಟು ಭ್ರಷ್ಟಾಚಾರವನ್ನ ಬಯಲ್ಗೆಳಿತಾ ಇದ್ದಾರೆ, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ನಾಳೆ ಅದೇ KRS ಪಕ್ಷಕ್ಕೆ ನೀವು ಅಧಿಕಾರವನ್ನು ಕೊಟ್ಟಾಗ ಅದೇ KRS ಪಕ್ಷದವರು ಭ್ರಷ್ಟಾಚಾರದಲ್ಲಿ ಮುಳುಗ್ತಾರೆ. ಏನಾಯ್ತು ಗೊತ್ತಾ, ಕೇಳೋರೇ ಇಲ್ವಲ್ಲ. ಆಗ ನಾನು ಹೇಳೋದು, ಕೇಳೋರೊಬ್ರು ಇರಬೇಕು, ಆಡಳಿತ ನಡೆಸೋರೊಬ್ರು ಇರಲೇಬೇಕು. ಇವಾಗ ಒಂದು ವಿಚಾರ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ 2 ಪಕ್ಷ ಇರಬೇಕು. ನಂಬರ್ 1 ರೂಲಿಂಗ್ ಪಾರ್ಟಿ, ನಂಬರ್ 2 ಅಪೋಸಿಷನ್, 2 ಇರಬೇಕು. ಈ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಅದು ಬದಲಿಲ್ಲ. ಬಟ್ ಇವರು ಹೊಂದಾಣಿಕೆ ಮಾಡ್ಕೊಳ್ತಾರೆ. ಏನು, ಇವತ್ತು ನಿಮ್ಗೆ ಅಧಿಕಾರ ಸಿಕ್ಕಿದೆ, ನೀವು ದುಡ್ಕೊಳ್ಳಿ. ಡೆಮಾಕ್ರಸಿ ಅಂತ. ಈ ಡೆಮಾಕ್ರಸಿ ಏನಾಗ್ತಾರೆ ಅಂತಂದ್ರೆ, ಅನ್ಎಜುಕೇಟೆಡ್ಸ್ಗಳನ್ನು ಲೀಡರ್ಸ್ ಮಾಡ್ತಿದ್ದಾರೆ. ಅವ್ನಿಗೆ ಏನು ಗೊತ್ತಿಲ್ಲ, ಹೆಬ್ಬೆಟ್ಟು ಗೊತ್ತಾಕೋದು, ಒಂದಷ್ಟು ದುಡ್ಡು ಕಟ್ಕೊಂಡ್ಬಿಡ್ತಾರೆ, ಅಲ್ಲಿ ಬರ್ತಾರೆ, ಕೋಟ್ಯಾಂತರ ಕೊಡ್ಕೋತಾರೆ, ಆಯ್ತಣ್ಣ ಅಂತ ಅಂತಾರೆ. ಈ ತರ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ನವಡೇಸ್ ಇವತ್ತು ಆವತ್ತಿಂದ ನಾನು ನೋಡ್ತಾ ಇದ್ದೀನಿ, ಎಜುಕೇಟರ್ಸ್ ಯಾರನ್ನು ವೋಟ್ ಮಾಡೋಕ್ಕೆ ಬರ್ತಾ ಇಲ್ಲ. ಬರೀ ವೋಟ್ ಮಾಡ್ತಾರೆ ಪಾಪ ಎಜುಕೇಟರ್ಸ್, ಯಾವುದೇ ಒಂದು ವರ್ಗ ಆಗಿರ್ಬೋದು, ಮುಸ್ಲಿಮ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಹಿಂದೂಸ್ ಇರ್ಬೋದು, ವಾಟ್ ಎವರ್ ಯಾರೇ ಆಗಿರಲಿ, ಎಜುಕೇಟರ್ಸು ಕಂಪಲ್ಸರಿಯಾಗಿ ಬಂದು ವೋಟ್ ಮಾಡಬೇಕು. ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬರು ಎಜುಕೇಟೆಡ್ ಅನ್ಎಜುಕೇಟೆಡ್ ಪ್ರತಿಯೊಬ್ಬ ಸಿವಿಲಿಯನ್ ಅಲ್ಲಿ ವೋಟ್ ಮಾಡಲೇಬೇಕು. ಅಲ್ಲಿ ಮಾಡಿಲ್ಲ ಅಂತಂದ್ರೆ ಅವನಿಗೆ 50,000 ರೂಪಾಯಿ ಪೆನಾಲ್ಟಿ ಹಾಕಬೇಕು, ವಿತ್ ಪನಿಷ್ಮೆಂಟ್ ಕೊಡಬೇಕು. ಆ ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ತಂದ್ಬಿಟ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸರಿ. ಇವತ್ತು ಒಂದು ವಿಷಯ ಹೇಳ್ತೀನಿ. ಇವತ್ತು ರಾಜಕಾರಣಿ ಒಬ್ಬ ಭ್ರಷ್ಟಾಚಾರದ ದುಡ್ಡು ತಂದಲ್ಲಿ ರಾಜಕಾರಣಿಗೆ ಹಾಕಿದ್ದು ಎಲೆಕ್ಷನ್ಗೆ ಹಾಕ್ತಾನೆ. ಎಲೆಕ್ಷನ್ ನನ್ನಂತ ಲೀಡರ್ಗಳು ಏನಂದ್ರೆ, ನಿಮ್ಮಂತ ನಾಯಕ ಅಂದ್ರೆ ವೋಟರ್ಸ್ ದುಡ್ಡು ತಗೊಳ್ಳಿಲ್ಲ ಕೂಡ ವೋಟರ್ ದುಡ್ಡು ನಾನು ತಗೊಂಡು ಮಜಾ ಮಾಡ್ತೀನಿ. ಅದೇ ಸೆಷನ್ ಇದಾರಲ್ಲ, ಸೆಷನ್ ಮಾಡಿ ಎಷ್ಟು ಜನ ಮಾಡ್ಕೋಪ್ಪ. ಇವತ್ತು ದಿವಸ ಅವರು ಈಗ MLC ಎಲೆಕ್ಷನ್ ಅಂತ ಬರುತ್ತೆ. ಹೌದು, MLC ಎಲೆಕ್ಷನ್ಗೆ ಒಂದೊಂದು ಪಂಚಾಯತಿಗೆ 100 ಜನ, 20 ಜನ, 30 ಜನ ಮೆಂಬರ್ಗಳಿರ್ತಾರೆ. ಕೆಲವು ನಾಯಕರುಗಳು ಏನ್ ಮಾಡ್ತಾರೆ, ಆ 30 ಜನದ್ದು ದುಡ್ಡು ತಗೊಂಡ್ಬಿಟ್ಟಿರ್ತಾರೆ. ಅದ್ರಲ್ಲಿ ಯಾರೋ ಒಬ್ಬ ಇಬ್ರು ಬಡವರ ನೋಡಿ ಅವ್ರಿಗೆ ಒಂದಷ್ಟು ಕಾಸು ಕೊಡ್ತಾರೆ ಅಷ್ಟೇ. ಇನ್ ಮಿಕ್ಕಿದ್ದು 18-20 ಜನ ದುಡ್ಡು ಒಬ್ಬ ನಾಯಕ ತಿಂದಾಕ್ತಾನೆ. ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಾನು ನೋಡ್ತೀನಿ, ನಾನು ಸುಳ್ಳು ಹೇಳ್ತಾರೆ, ಐ ಸ್ವೇರ್ ಆಫ್ ಗಾಡ್, ಲಾಸ್ಟ್ ಎಲೆಕ್ಷನ್ ಅಲ್ಲಿ ಏನಾಗಿದೆ ಗೊತ್ತಾ, ಈ BJP ಅವನು ಬೆಳ್ಳಿಗೆ ದೀಪ ಕೊಡೋದು, ಕಾಂಗ್ರೆಸ್ ಅವನು 5,000 ರೂಪಾಯಿ ಕೊಡೋದು. ಈ MLC ಮಾಡಿಲ್ಲ, ಅವನು ಏನ್ ಮಾಡೋದು,
ಅದೇ ಈ ರೀತಿ ಈಗ ನಾನು ಯಾಕೆ ಕೊಡೋನ್ಗೆ ಇಬ್ರಿಗೂ ಹೊಡಿಬೇಕು, ಇಲ್ಲ ಕೊಟ್ಟವ್ನಿಗೆ ತಗೊಂಡ್ಬಿಡ್ಬೇಕು, ಅವ್ನಿಗೆ ಓಟ್ ಅಲ್ಲ. ಈಗ ಅವನು ಕೋಟ್ಯಾಂತರ ರೂಪಾಯಿ ದುಡ್ಡು ಭ್ರಷ್ಟಾಚಾರದಲ್ಲಿ ದುಡ್ಡು ಮಾಡಿರ್ತಾನೆ ಸರ್. ಆ ದುಡ್ಡು ಈಚೆ ಬರ್ಬೇಕಾದ್ರೆ ಮತದಾರ ಕೊಡೋ ಒಂದಷ್ಟು ಈಚೆ ಬರುತ್ತೆ ಅಂತ ನಾವು ಅನ್ಕೊಳ್ತೀವಿ. ಕೆಲವರು ನಿಮ್ಮಂತ ಹಿರಿಯರು ಏನ್ ಮಾಡ್ತೀರಾ, ಮತದಾರರು ನಾನು ದುಡ್ಡು ತಗೊಳ್ತಾರೆ ಓಟ್ ಹಾಕ್ತೀನಿ ಅಂತೀರಾ. ನಿಮ್ಮ ಹೆಸರು ದುಡ್ಡು ಇನ್ನೊಬ್ಬ ತಗೊಂಡಿರ್ತಾನಲ್ಲಿ ನಾಯಕ. ಇದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ, ಅದಕ್ಕೆ ಬ್ರಿಟಿಷ್ ನೋಡ್ರಿ, ಇವ್ರಿಗೆ ಯಾಕೆ ಸ್ವಾತಂತ್ರ್ಯ ಕೊಡ್ತೀರಾ? ಚರ್ಚ್ ಪ್ರೈಮ್ ಮಿನಿಸ್ಟರ್, ಮೈ ಫಾದರ್ ಟೆಲ್ಲಿಂಗ್ ಟು ಮಿ, ಚರ್ಚ್ ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳ್ತಾ ಇದ್ದ, ಇವ್ರಿಗೆ ಯಾಕೆ ಸ್ವಾತಂತ್ರ್ಯ ಕೊಡ್ತೀರಾ? ದೇ ಆರ್ ಅನ್ಫಿಟ್ ಫಾರ್ ಡೆಮಾಕ್ರಸಿ. ಒಂದ್ವೇಳೆ ನಿಜವಾಗ್ಲೂ ಅವ್ರಿಗೇನೋ ಸ್ವಾತಂತ್ರ್ಯ ಕೊಟ್ಟಿದ್ದಾದ್ರೆ ಅವ್ರಿಗೆ ನಿಜವಾದ ಸ್ವಾತಂತ್ರ್ಯ ಸಿಗ್ಬೇಕು ಅಂತಂದ್ರೆ ಮಿನಿಮಮ್ 1 ಸೆಂಚುರಿ ಆಗಬೇಕು ಅಂತ. ಇನ್ನೂ ಸೆಂಚುರಿ ಆಗಿಲ್ಲ. ನಾವು ಈ ತರ ಮುಟ್ಟಾಳಾಗಿದ್ದೋಸ್ಕರ ಅವನು ಬಂದು 200-300 ವರ್ಷ ಅವನು ಆಡಳಿತ ಮಾಡಿ ಇರೋದೆಲ್ಲ ದೋಚ್ಕೊಂಡು. ಕರೆಕ್ಟ್. ನಾನು ಯಾಕೆ ಇವಾಗ ನಿಮ್ಮನ್ನ ಇದನ್ನ ಕುಳಿಸ್ಕೊಂಡ್ರೆ, ಆ ಕನ್ನಡಕ್ಕೆ ಹೋಗಿರ್ತೀರ, ನಿಮಗೆ ಅವಕಾಶ ಕೊಟ್ಟಿರಲ್ಲ ಯಾಕಂದ್ರೆ ಮಾತಾಡ್ಲಿಕ್ಕೆ, ನಿಮ್ಮಲ್ಲಿ ಅನುಭವ ಜಾಸ್ತಿ ಇರುತ್ತೆ. ಅಲ್ಲ, ಸಿಕ್ಕಿರೋ ಸಮಯದಲ್ಲಿ ಮಾಡಿರ್ತೀರಾ ಒಂದಷ್ಟು. ನಾನು ಅದಕ್ಕೆ ಕೇಳಿದ್ರೆ ನಿಜವಾಗ್ಲೂ ಖಜಾನೆ ಖಾಲಿನ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವೇ ಒಪ್ಕೊಳ್ತೀರಾ, ನಾವು ಒಪ್ಕೊಳ್ತೀನಿ. ಆದ್ರೆ ಇವತ್ತು ಪರಿಸ್ಥಿತಿ ಹಾಗೆ ಕಾಣಿಸ್ತಾ ಇದೆ. 100% ಖಜಾನೆ ಖಾಲಿ ಆಗಕ್ಕೆ ಅವಕಾಶನೇ ಇಲ್ಲ. ಯಾಕೆಂದ್ರೆ ಇವತ್ತು 7 ಕೋಟಿ ಜನ, ಒಬ್ಬರಲ್ಲ ಇಬ್ಬರಲ್ಲ, ಹೊಸ ಬಂದಿರೋರು ಸೇರ್ಬಿಟ್ಟಿದ್ದಾರೆ, ಎಲ್ಲ 10 ಕೋಟಿ ಜನ ಆಗ್ಬಿಟ್ಟಿದ್ದಾರೆ. ಇದ್ರಲ್ಲಿ ನೋಡ್ತಲ್ಲ ಮೊನ್ನೆ ಬಾಂಗ್ಲಾದೇಶದ್ದು, ಅವ್ರಿಗೆಲ್ಲ ಆಧಾರ್ ಕಾರ್ಡ್ ಮಾಡೋದು. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಅಲ್ಲಿ ಹಳ್ಳ ತೊಳೋದು, ಇವ್ರ ನೆಪ ಏನು, ಸಣ್ಣ ಹಳ್ಳ ತೊಳೋದು, ದೊಡ್ಡ ಹಳ್ಳ ಮುಚ್ಚೋದು, ಆ ದೊಡ್ಡ ಹಳ್ಳ ಅದಕ್ಕೆ ಇನ್ನೊಂದು ಹಳ್ಳ ತೊಳೋದು. ಈಗ ಮಾಡಿ, ಈಗ ನೋಡಿ BBMP 10 ವರ್ಷದಿಂದ ಇಲ್ಲ, 8 ವರ್ಷ ಆಯ್ತು ಮಿನಿಮಮ್ ಅನ್ಸುತ್ತೆ. GBM ಮಾಡ್ಬಿಟ್ರಿ. ಈಗ ಇನ್ನೂ ಅಡ್ವಾಂಟೇಜ್ ಆಯ್ತು, ಇನ್ನೊಂದು 5 ವರ್ಷ ತಳ್ತಾರೆ ಅದನ್ನ. ಅಡ್ವಾಂಟೇಜ್ ಆಯ್ತು, ಇನ್ನೂ ಅಡ್ವಾಂಟೇಜ್ ಆಯ್ತು. ಈಗ ಏನ್ ಗೊತ್ತಾ ಇವ್ರೆ, ಫಸ್ಟ್ ಆಫ್ ಆಲ್ ಈ ಮಿನಿಸ್ಟರ್ಸು, ಈ MLAs ಇವಾಗ ದಿವಸ ಏನು ಅಟ್ ದ ಟೈಮ್ ಇವರು IAS ಆಫೀಸರ್ಸು ಇನ್ಕ್ಲೂಡಿಂಗ್ ಗ್ರೂಪ್ D ಕೂಡ ಏನು ಪ್ರಾಪರ್ಟಿ ಇದೆ ಅದನ್ನು ಪ್ರಾಪರ್ಟಿ ಡಿಕ್ಲರೇಷನ್ ಅಂತ ಅಟ್ ದ ಟೈಮ್ ಆಫ್ ಜಾಯಿನಿಂಗ್ ಕೊಡ್ತಾರೆ. ಅದನ್ನೇನೋ ಡೆವಲಪ್ ಮಾಡ್ಕೊಂಡು ಮೇಲೆ ಬಂತು ಅಂತಂದ್ರೆ, ಇನ್ನು ನಿಮಗೆ ಇಷ್ಟು ದುಡ್ಡು ಇತ್ತು, ಇಷ್ಟೆಲ್ಲ ಬಂತು, ಇದೇನಾಯಿತು, ಇದಕ್ಕೆ ಇಷ್ಟು ಬಡ್ಡಿ ಇಷ್ಟ ಆದರೂ ಕೂಡ ಇಷ್ಟು ಅಮೌಂಟ್ ಹೆಂಗೆ ಬಂತು ಅಂತಿದ್ದು ಅದೆಲ್ಲ ಗೌರ್ಮೆಂಟ್ ಅಕ್ವೈರ್ ಮಾಡ್ಕೋಬೇಕು. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ಮನೆ ಹೇಳ್ತಾ ಇದ್ರು, ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ, ಆಚೆ ಕಡೆಯಲ್ಲಿ ಮಾಡ್ತಾರೆ, ಅವ್ರಿಗೆಲ್ಲ ದಂಡ ಹಾಕ್ತೀವಿ ಅಂತ ಬಿಟ್ಟಿದ್ದು. ಇದೆಲ್ಲವೂ ಈ ಸಾರ್ವಜನಿಕರ ಮೇಲೆ ಒತ್ತಡ ತಂದು, ಬಡವರ ಮೇಲೆ ಈ ಒಂದು ರ್ಯಾಪಿಡ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಅವ್ರೇನು ಟ್ಯಾಕ್ಸ್ ಕಟ್ತಾರೆ ಮಕ್ಕಳು, ಅವ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಬೋರ್ಡ್ ಅದು. ಅದಕ್ಕೆ ನಿಜ ಹೇಳ್ಬೇಕು, ನ್ಯಾಯಾಂಗ ನಿಂದನೆ ಮಾಡ್ತಿಂತಲ್ಲ ಇದು, ನ್ಯಾಯಾಂಗ ನಿಂದನೆ ಅಲ್ಲ ಇದು. ಆ್ಯಕ್ಚುಲಿ ಒಂದು ಆಟೋ ರಿಕ್ಷಾದವನು, ಒಬ್ಬ ಪಬ್ಲಿಕ್ ಟ್ಯಾಕ್ಸಿಯವನು ಎಲ್ಲೋ ಬೋರ್ಡ್ ಇಟ್ಕೊಂಡು ಕ್ವಾರ್ಟರ್ಲಿ, ಹಾಫ್ ಇರಲಿ, ಆನ್ ಇರಲಿ ಅಂತ 3 ಟ್ಯಾಕ್ಸ್ ಕಟ್ತಾ ಇದ್ದಾನೆ ಗೌರ್ಮೆಂಟ್ಗೆ. ಅವನು ಹೇಗೆ ಬದುಕಬೇಕು ಅವ್ನು ಪಾಪ. ಇವ್ರು ಬಂದು 2 ವೀಲರ್, ನನ್ನ 2 ವೀಲರ್ ಇದೆ, ನಾನು ರ್ಯಾಪಿಡೋ ತರ ಮಾಡ್ಕೊಂಡು ದಿನಕ್ಕೆ 1000 ರೂಪಾಯಿ ಸಂಪಾದನೆ ಮಾಡ್ತಾರೆ, ಬೇರೆಯವ್ರ ಗತಿ ಹಾಗೆ ಅಲ್ಲ. ಒಂದ್ ರೀತಿಯಲ್ಲಿ ಅದು ಒಳ್ಳೆ ತರನು ನಾವು ಅನ್ಕೋಬೇಕು, ಕೆಟ್ಟದು ಅನ್ಕೋಬೇಕು. ಇಲ್ಲ, ಕೊಟ್ಟಿದ್ದು ಒಳ್ಳೇದಲ್ಲ, ಅದು ಆಕ್ಚುಲಿ 100% ಕೆಟ್ಟದೆ. ಫಾರ್ ಎಕ್ಸಾಂಪಲ್, ನಾನು ಹಾರ್ಟ್ ಪೇಷಂಟ್, 80% ಪ್ಯಾಕೇಜ್ ಇದೆ ನನಗೆ ಅರ್ಜೆಂಟ್ ಹೋಗ್ಬೇಕು, ಆಟೋ ರಿಕ್ಷಾದಲ್ಲಿ ಬದಲು ರ್ಯಾಪಿಡಲ್ಲಿ ಹೋಗೋಣ ಅಂತ ಹೊಟ್ಬಿಡ್ತೀನಿ. ಅವನೇನೋ ಮುಚ್ಚಬಿಟ್ಟು ಫಾಸ್ಟ್ ಹೋಗ್ಬಿಟ್ಟ, ಅಥವಾ ಸಡನ್ ಬ್ರೇಕ್ ಆಗ್ದ, ಅಥವಾ ಹಿಂದೆ ಸಡನ್ ರೈಟ್ ತೊಗೊಂಡ್ಬಿಟ್ಟ, ಅಥವಾ ಇನ್ನೇನೋ ಮಾಡ್ದ ಅಂತಂದ್ರೆ, ನಾನು ಕೆಳಗಡೆ ಹಿಂದೆ ಬಿದ್ದೆ ಅಂತಂದ್ರೆ ನನಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೆಲ್ಲ ಪ್ರೊಟೆಕ್ಷನ್ ಇರೋದಿಲ್ಲ, ನನ್ನ ಪ್ರಾಣ ಹೋದಂಗೆ. ಜನ ಅದು ಹೋಗೋರು ಅದನ್ನ ಡಿಸೈಡ್ ಮಾಡಬೇಕು. ಇಲ್ಲ, ಅದು ಹೋದ ಜನ ಡಿಸೈಡ್ ಮಾಡೋದಿಲ್ಲ. ಜನ ನೋಡಿ ಪಾಪ, ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಅವ್ರಿಗೆ. ಇದನ್ನ ಸರ್ಕಾರ ಕಡಿವಾಣ ಆಗ್ಬೇಕು. ಇದಕ್ಕೆ ಸರ್ಕಾರ ಜನರಿಗೆ ರ್ಯಾಪಿಡ್ ಇದೆಯಲ್ಲ, ಇದನ್ನ ಮೊದಲು ಕಿತ್ತಾಕ್ಬೇಕು ಇದನ್ನ. ಸರಿ ಸರ್, ಬಹಳ ಸಂತೋಷ. ಇಷ್ಟು ಸಂಭಾಷಣೆ ನಿಮ್ಮ ಆರೋಗ್ಯದ ಬಗ್ಗೆ ಜನತೆ ತಿಳಿಸ್ಬಿಟ್ರೆ ನೀವು, ಒಂದು ವಿಚಾರ ಹೇಳ್ತೀನಿ, ನಿಜಾಂಶ ತಿಳಿಸ್ಬಿಟ್ರೆ ನೀವು. ನೋಡಿ, ಗೊತ್ತಾಯ್ತು. ನಮ್ಮ ಒಕ್ಕೂಟದ ಸಲಹೆಗಾರರು, ಹಿರಿಯ ಹೋರಾಟಗಾರರು ವೇಣುಗೋಪಾಲ್ ಸರ್ ಅವರು ಮಾತಾಡ್ತಾ 80% ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಆದರೂ ಕೂಡ ಇವತ್ತು ಕೂಡ 2 ವೀಲರಲ್ಲಿ ಪ್ರಯಾಣ ಮಾಡ್ತಾರೆ ಒಬ್ಬರೇ. ಆದರೂ ಇಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥವ್ರು 100 ಕಾಲ ಇರಬೇಕು. ನಮ್ಮಂಥ ಅನೇಕ ಹೋರಾಟಗಾರರಿಗೆ ಒಂದು ಸಲಹೆಯನ್ನು ನೀಡಬೇಕು, ಮಾರ್ಗದರ್ಶನ ನೀಡಲಿ. ಮುಂದೊಂದು ದಿನ ಈ ಸರ್ಕಾರದ ಬಗ್ಗೆ ಖಜಾನೆ ಖಾಲಿ ಅನ್ನೋದ್ರ ಬಗ್ಗೆ ಒಂದು ಅರ್ಧ ಗಂಟೆ ಸಮಯ ಮಾಡಿಕೊಂಡು ಕೂತ್ಕೊಳ್ತೀವಿ. ಅಲ್ಲಿವರೆಗೂ ಈ ಒಂದು ಸಂಭಾಷಣೆಯನ್ನು ಕೇಳಿದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾವು ಕೆಲಸ ಮಾಡ್ಕೊಂಡು ಫಾರ್ ಎಕ್ಸಾಂಪಲ್ ಈ ಪಕ್ಕದವ್ರು ಬನ್ನಿ,
ನೋ ಪಾರ್ಕಿಂಗ್ ಬೋರ್ಡ್ ಹಾಕ್ಬಿಟ್ಟು ಅದನ್ನ ಸ್ಟ್ರೈಕ್ ಮಾಡಿದ್ದಾರೆ, ಅಂದ್ರೆ ಪಾರ್ಕಿಂಗ್ ಇಲ್ಲ ಅಂತ. ಓದು ಗಾಡಿ ನಿಂತಿದೆ. ಇದ್ರ ಬಗ್ಗೆ ಟ್ರಾಫಿಕ್ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ? ಅದ ನಮ್ಮ ಕನ್ನಡ ಒಕ್ಕೂಟದಿಂದಲೇ ಯಾಕೆ ಮಾಡಬಾರ್ದು?